ಮಾಹಿತಿಯ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆ ಷೇರು ಮಾರುಕಟ್ಟೆ ಮತ್ತು ಮಾನವನ ಮನೋವಿಜ್ಞಾನದ ಬಗ್ಗೆ ಒಂದು ಅತ್ಯಂತ ಆಸಕ್ತಿದಾಯಕ ಸಂಗತಿಯನ್ನ ಆಧರಿಸಿದೆ. ಹೌದು, ಮತ್ತು ಈ ಚರ್ಚೆಗೆ ನಮ್ಮ ಮುಖ್ಯ ಆಧಾರ ಫೆಬ್ರವರಿ 24, 2026ರಂದು ದ ಟ್ರೇಡಿಂಗ್ ಜಾಬ್ ಪ್ರಕಟಿಸಿದ ಒಂದು ಅದ್ಭುತ ಲೇಖನ. ಎಕ್ಸಾಕ್ಟ್ಲಿ. ಆ ಲೇಖನದ ಹೆಸರು ದಿ ಇಂಪರ್ಮನೆನ್ಸ್ ಆಫ್ ಮಾರ್ಕೆಟ್ ಸೈಕಲ್ಸ್ ಆ್ಯಂಡ್ ದಿ ವಿಸ್ಡಮ್ ಆಫ್ ಟ್ರಾನ್ಸಿಯನ್ಸ್ ಅಂತ. ಅಂದ್ರೆ ಮಾರುಕಟ್ಟೆ ಚಕ್ರಗಳ ಅನಿತ್ಯತೆ ಮತ್ತು ಕ್ಷಣಿಕತೆಯ ಬುದ್ಧಿವಂತಿಕೆ. ನಿಜ. ನಮ್ಮ ಇಂದಿನ ಚರ್ಚೆಯ ಗುರಿ ಕೇವಲ ಆರ್ಥಿಕ ಅಂಕಿಅಂಶಗಳನ್ನ ವಿಶ್ಲೇಷಣೆ ಮಾಡುವುದಲ್ಲ, ಅದರ ಬದಲು ನಮ್ಮ ಜೀವನ ಮತ್ತು ಷೇರ್ ಮಾರುಕಟ್ಟೆಯ ಏರಿಳಿತಗಳನ್ನ ನಿಭಾಯಿಸಲು ಒಂದು ಪ್ರಾಚೀನ ಗಾದೆ ಮಾತು ಹೇಗೆ ಒಂದು ಅಂತಿಮ ರಹಸ್ಯವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥಮಾಡಿಕೊಳ್ಳುವುದು. ಸರಿ, ಹಾಗಾದರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ದ ಟ್ರೇಡಿಂಗ್ ಜಾಬ್ ಲೇಖನ ಶುರುವಾಗೋದೇ ಒಂದು ಕಥೆಯಿಂದ. ಮಾರುಕಟ್ಟೆಯ ಗೊಂದಲಗಳ ನಡುವೆ ನಮಗೆ ಒಂದು ಅದ್ಭುತ ಸ್ಪಷ್ಟತೆಯನ್ನು ಕೊಡುವ ಕಥೆ ಇದು. ಹೌದು, ಆ ಮರಣಶಯ್ಯೆಯಲ್ಲಿದ್ದ ರಾಜನ ಕಥೆ ಅಲ್ವಾ? ಖಂಡಿತ. ಒಬ್ಬ ಬಹಳ ಬುದ್ಧಿವಂತ ರಾಜ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಯುವ ಉತ್ತರಾಧಿಕಾರಿಯ ಬಗ್ಗೆ, ಅಂದ್ರೆ ತನ್ನ ಮಗನ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇರ್ತಾನೆ. ಆತ ತನ್ನ ಮಗನಿಗೆ ಒಂದು ಸಣ್ಣ ಸುಂದರವಾದ ಮರದ ಪೆಟ್ಟಿಗೆಯನ್ನು ಕೊಡ್ತಾನೆ. ಆ ಪೆಟ್ಟಿಗೆ ಒಳಗೆ 2 ಮೊಹರು ಮಾಡಿದ ಪತ್ರಗಳಿರುತ್ತೆ. ಆ ಪತ್ರಗಳನ್ನ ಯಾವಾಗ ಓದಬೇಕು ಅನ್ನೋದಕ್ಕೆ ರಾಜ ಕೆಲವು ಷರತ್ತುಗಳನ್ನ ಹಾಕಿರ್ತಾನೆ. ಇದು ಬಹಳ ಮುಖ್ಯವಾದ ಭಾಗ. ಹೌದು. ಮೊದಲನೇ ಪತ್ರವನ್ನ ಯುವರಾಜ ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಸಂಪೂರ್ಣ ಕತ್ತಲೆಯಲ್ಲಿ ಆವೃತನಾಗಿ ಭರವಸೆಯನ್ನೇ ಕಳಕೊಂಡಾಗ ಮಾತ್ರ ತೆರೀಬೇಕು ಅಂತ ರಾಜ ಹೇಳ್ತಾನೆ. ಮತ್ತು 2ನೇ ಪತ್ರವನ್ನ ಅವನು ಇಡೀ ಜಗತ್ತನ್ನೇ ಗೆದ್ದು ಅವನ ಸಾಮ್ರಾಜ್ಯ ಉತ್ತುಂಗದಲ್ಲಿದ್ದಾಗ, ಅಂದ್ರೆ ತಾನು ಅಜೇಯ ಅಂತ ಅವನಿಗನ್ಸಿದಾಗ ಮಾತ್ರ ತೆರಿಬೇಕು ಅಂತ ಹೇಳ್ತಾನೆ. ಕರೆಕ್ಟ್. ಈಗ ಕತೆ ಮುಂದಕ್ಕೋಗುತ್ತೆ. ಆ ಯುವ ರಾಜನಿಗೆ ಒಂದು ದಿನ ನೆರೆಯ ಶತ್ರುಗಳು ದಾಳಿ ಮಾಡ್ತಾರೆ. ಯುದ್ಧದಲ್ಲಿ ಅವನು ಸಂಪೂರ್ಣವಾಗಿ ಸೋತು ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡು ಕಾಡಿಗೆ ಓಡೋಗ್ತಾನೆ. ಪ್ರಾಣ ಉಳಿಸ್ಕೊಳ್ಳೋಕೆ ಒಂದು ಕತ್ತಲ ಗುಹೆಯಲ್ಲಿ ಅಡಗಿಕೊಳ್ತಾನೆ. ಹೌದು. ಹಸಿವು ಮತ್ತು ಹತಾಶೆಯಿಂದ ಕಂಗೆಟ್ಟಾಗ ಆ ಮೊದಲ ಪತ್ರ ನೆನ್ಪಾಗುತ್ತೆ. ನಡುಗುವ ಕೈಗಳಿಂದ ಆ ಪತ್ರವನ್ನ ತೆರೆಯುತ್ತಾನೆ. ಅದರಲ್ಲಿ ಕೇವಲ ಒಂದೇ ಒಂದು ವಾಕ್ಯ ಇರುತ್ತೆ. ಯೇ ವಕ್ತ್ ಭಿ ಗುಜರ್ ಜಾಯೇಗಾ, ಅಂದ್ರೆ ಈ ಸಮಯವೂ ಕಳೆದು ಹೋಗ್ತದೆ. ಈ ಸಮಯವೂ ಕಳೆದು ಹೋಗುತ್ತದೆ. ಆ ಒಂದು ವಾಕ್ಯ ಅವನಿಗೆ ಅದೆಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ಅವನು ಮತ್ತೆ ಗೆರಿಲ್ಲಾ ಯುದ್ಧ ಮಾಡಿ ತನ್ನ ಸಾಮ್ರಾಜ್ಯವನ್ನ ಮರಳಿ ಪಡಿತಾನೆ. ಇಲ್ಲಿ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ, ಅತ್ಯಂತ ಕೆಟ್ಟ ಸಮಯದಲ್ಲಿ ಭರವಸೆಯನ್ನ ಇಟ್ಟುಕೊಳ್ಳುವುದು ಮತ್ತು ಅತ್ಯಂತ ಒಳ್ಳೆಯ ಸಮಯದಲ್ಲಿ ವಿನಮ್ರವಾಗಿರುವುದು, ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಖಂಡಿತ. ದ ಟ್ರೇಡಿಂಗ್ ಜಾಬ್ ಲೇಖನ ಇದನ್ನೇ ಷೇರು ಮಾರುಕಟ್ಟೆಗೆ ಅದ್ಭುತವಾಗಿ ಹೋಲಿಸುತ್ತೆ. ಈ ಮೊದಲ ಪತ್ರದ ಕಥೆಯನ್ನ ನಾವು ಕರಡಿ ಮಾರುಕಟ್ಟೆಗೆ, ಅಂದ್ರೆ ಡೌನ್ ಟ್ರೆಂಡ್ಸ್ ಅಥವಾ ಬಿಯರ್ ಮಾರ್ಕೆಟ್ಗೆ ಅನ್ವಯಿಸಿ ನೋಡಬಹುದು. ನಿಜ. ಹೂಡಿಕೆದಾರರ ಪೋರ್ಟ್ಫೋಲಿಯೋ ವಿಪರೀತ ನಷ್ಟದಲ್ಲಿರುವಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ತೀಮಿ ಹಾಕಿದ್ರೆ ಸಾಕು, ಮಾಧ್ಯಮಗಳೆಲ್ಲ ಆರ್ಥಿಕ ಕುಸಿತ, ರಿಸೆಷನ್ ಬಂತು ಅಂತ ಬೊಬ್ಬೆ ಹೊಡಿತಾ ಇರ್ತವೆ. ನಾವು ಖರೀದಿಸಿದ ಪ್ರತಿಯೊಂದು ಷೇರು ದಿನೇ ದಿನೇ ಕೆಳಗೆ ಹೋಗ್ತಾ ಇರುತ್ತೆ. ಆಗ ಹೂಡಿಕೆದಾರರಲ್ಲಿ ಒಂದು ರೀತಿಯ ತೀವ್ರವಾದ ಪ್ಯಾನಿಕ್ ಅಥವಾ ಭೀತಿ ಶುರುವಾಗುತ್ತೆ. ಹೌದು. ಅವರು ಆ ಕತ್ತಲ ಗುಹೆಯಲ್ಲಿ ಅಡಗಿದ್ದ ಸೋತ ರಾಜನಂತೆಯೇ ಸಂಪೂರ್ಣ ಹತಾಶರಾಗಿರ್ತಾರೆ. ತಾವೇ ಕಷ್ಟಪಟ್ಟು ಸಂಪಾದಿಸಿದ ಹಣ ಕರಗುತ್ತಿರೋದನ್ನ ನೋಡಿ ಇನ್ನೇನು ಪ್ರಪಂಚವೇ ಮುಳುಗೋಯ್ತು ಅಂತ ಅಂದ್ಕೊಡ್ತಾರೆ. ಆಗ್ಲೇ ಹೆಚ್ಚಿನ ಜನ ಮಾಡೋ ಅತಿದೊಡ್ಡ ತಪ್ಪು ಅಂದ್ರೆ ಭರವಸೆ ಕಳ್ಕೊಂಡು ಭಾರಿ ನಷ್ಟದಲ್ಲಿ ತಮ್ಮೆಲ್ಲ ಷೇರ್ಗಳನ್ನ ಮಾರ್ಬಿಡೋದು. ಪ್ಯಾನಿಕ್ ಸೆಲ್ಲಿಂಗ್ ಅಂತಾರಲ್ಲ ಅದು. ಎಕ್ಸಾಕ್ಟ್ಲಿ. ಆದ್ರೆ ಆ ಮೊದಲ ಪತ್ರದ ಸಂದೇಶವನ್ನ ಇಲ್ಲಿ ನೆನ್ಪಿಸ್ಕೊಳ್ಬೇಕು. ಕರಡಿ ಮಾರುಕಟ್ಟೆಗಳು ಶಾಶ್ವತವಲ್ಲ, ಅವು ಅಂತ್ಯಗೊಳ್ಳುತ್ತವೆ. ಮಾರುಕಟ್ಟೆಯು ಒಂದು ತಳಮಟ್ಟವನ್ನ ನಿರ್ಮಾಣ ಮಾಡುತ್ತೆ. ಆಮೇಲೆ ಹೊಸ ಗೂಳಿ ಮಾರುಕಟ್ಟೆಯ ಸೂರ್ಯೋದಯ ಖಂಡಿತ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಅದಕ್ಕೆ ತಜ್ಞರು ಹೇಳೋದು, ಉತ್ತಮ ಗುಣಮಟ್ಟದ ವ್ಯವಹಾರಗಳನ್ನ, ಅಂದ್ರೆ ಹೈ ಕ್ವಾಲಿಟಿ ಬಿಸ್ನೆಸ್ಗಳನ್ನ ಉಳಿಸ್ಕೊಂಡು ತಾಳ್ಮೆಯಿಂದ ಕಾಯ್ಬೇಕು ಅಂತ. ಹೌದು. ಕತ್ತಲೆಯ ನಂತರ ಬೆಳಕು ಬರೋದು ಪ್ರಕೃತಿಯ ನಿಯಮ. ಸರಿ, ಈಗ ಆ ಕಥೆ 2ನೇ ಭಾಗಕ್ಕೆ ಬರೋಣ. ಆ ಯುವರಾಜ ಮತ್ತೆ ಸಾಮ್ರಾಜ್ಯ ಕಟ್ಟಿದ್ಮೇಲೆ ವರ್ಷಗಳ ನಂತರ ಅವನ ಸಾಮ್ರಾಜ್ಯ ಹಿಂದೆಂದಿಗಿಂತಲೂ ಬೃಹತ್ತಾಗಿ ಬೆಳೆಯುತ್ತೆ. ಅಪಾರ ಸಂಪತ್ತು, ಅಧಿಕಾರ. ಬೃಹತ್ ಉತ್ಸವವೊಂದರಲ್ಲಿ ತನ್ನ ಸುವರ್ಣ ಸಿಂಹಾಸನದ ಮೇಲೆ ಕೂಡ್ತಿರ್ತಾನೆ. ಆಗ ಅವನಿಗೆ ತಾನೇ ದೇವರು, ತಾನೇ ಎಲ್ಲವನ್ನೂ ಗೆದ್ದವನು ಅನ್ನೋ ಅಹಂಕಾರ ಬರುತ್ತೆ. ಆ ಭ್ರಮೆಯಲ್ಲಿರುವಾಗ ತನ್ನ ಅಧಿಕಾರವನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ರಹಸ್ಯ ಸಿಗ್ಬಹುದು ಅಂತ 2ನೇ ಪತ್ರವನ್ನ ತೆರೆಯುತ್ತಾನೆ. ಆದರೆ ಅದರಲ್ಲಿರೋದು ಕೂಡ ಅದೇ ಒಂದೇ ವಾಕ್ಯ.
ಈ ಸಮಯವೂ ಕಳೆದು ಹೋಗ್ತದೆ. ತಕ್ಷಣವೇ ಅವನ ಅಹಂಕಾರ ನಾಶವಾಗುತ್ತೆ. ಇದನ್ನ ನಾವು ಗೂಳಿ ಮಾರುಕಟ್ಟೆಗೆ ಅಂದ್ರೆ ಅಪ್ ಟ್ರೆಂಡ್ಸ್ ಅಥವಾ ಬುಲ್ ಮಾರ್ಕೆಟ್ಗೆ ಹೋಲಿಸಬಹುದು. ಇದು ಇಂದಿನ ಪರಿಸ್ಥಿತಿಗೆ ಬಹಳ ಹತ್ರ ಆಗಿದೆ. ಮಾರುಕಟ್ಟೆ ವಿಪರೀತ ಏರಿಕೆಯಲ್ಲಿರುವಾಗ ಅದನ್ನ ರೇಜಿಂಗ್ ಬುಲ್ ಮಾರ್ಕೆಟ್ ಅಂತ ಕರಿತೀವಲ್ಲ, ಆಗ ಕಳಪೆ ಗುಣಮಟ್ಟದ ಷೇರುಗಳು ಕೂಡ ಒಂದೇ ತಿಂಗಳಲ್ಲಿ ದುಪ್ಪಟ್ಟಾಗ್ತವೆ. ಆಗ ಹೂಡಿಕೆದಾರರಲ್ಲಿ ಒಂದು ರೀತಿಯ ಉತ್ತುಂಗದ ಭ್ರಮೆ ಅಥವಾ ಯುಫೋರಿಯಾ ಸೃಷ್ಟಿಯಾಗುತ್ತೆ. ಹೌದು, ತಾವು ಏನೋ ದೊಡ್ಡ ಜೀನಿಯಸ್, ತಮಗೆ ಮಾರುಕಟ್ಟೆ ಗುಟ್ಟು ಗೊತ್ತಾಗ್ಬಿಟ್ಟಿದೆ ಅಂತ ಅಂದ್ಕೊಳಕ್ ಶುರು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಸಾಲ ಮಾಡಿ ಮಾರುಕಟ್ಟೆಯಲ್ಲಿ ಹಣ ಹೂಡೋಕೆ ಶುರು ಮಾಡ್ತಾರೆ. ಮಾರುಕಟ್ಟೆಯ ಏರಿಕೆ ಅನಂತವಾಗಿದೆ, ಇದು ಹೀಗೆಯೇ ಇರುತ್ತೆ ಅಂತ ಕುರುಡಾಗಿ ನಂಬುತ್ತಾರೆ. ಆದರೆ ಲೇಖನದಲ್ಲಿ ಬರುವ ಆ ಅದ್ಭುತ ಸಾಲು ನೆನಪಾಗುತ್ತೆ. ಮರಗಳು ಆಕಾಶದವರೆಗೆ ಬೆಳೆಯುವುದಿಲ್ಲ. ಟ್ರೀಸ್ ಡು ನಾಟ್ ಗ್ರೋ ಟು ದ ಸ್ಕೈ. ಎಕ್ಸಾಕ್ಟ್ಲಿ. ಮಾರುಕಟ್ಟೆಯಲ್ಲಿ ವ್ಯಾಲ್ಯೂಯೇಷನ್ಸ್ ಅಂದ್ರೆ ಮೌಲ್ಯಮಾಪನಗಳು ಬಹಳ ಮುಖ್ಯ. ಯಾವುದೇ ಕಂಪನಿಯ ಷೇರು ಅದರ ನೈಜ ಮೌಲ್ಯಕ್ಕಿಂತ ಅತಿಯಾಗಿ ಏರಿದಾಗ ಮಾರುಕಟ್ಟೆಯ ತಿದ್ದುಪಡಿ ಅಂದ್ರೆ ಕರೆಕ್ಷನ್ ಖಂಡಿತ ಆಗುತ್ತೆ. ಅದು ಅನಿವಾರ್ಯ. ತಾವೇ ಮಾರುಕಟ್ಟೆಗಿಂತ ದೊಡ್ಡವರು ಅಂತ ಯಾರು ಭಾವಿಸ್ತಾರೋ ಅವ್ರಿಗೆ ಮಾರುಕಟ್ಟೆ ಬಹಳ ಕ್ರೂರವಾಗಿ ಬುದ್ಧಿ ಕಲಿಸತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ. ಹೌದು. ಅದಕ್ಕಾಗಿಯೇ ಗಳಿಸಿದ ಲಾಭವನ್ನು ರಕ್ಷಿಸಿಕೊಂಡು ವಾಸ್ತವದಲ್ಲಿರಬೇಕು. ಆ ರಾಜನಿಗೆ ಎರಡನೇ ಪತ್ರ ಹೇಗೆ ವಿನಮ್ರತೆಯನ್ನ ಕಲಿಸಿತೋ ಹಾಗೆ. ಇದೆಲ್ಲದರ ಹಿಂದೆ ಇರೋದು ಆ ಶಾಶ್ವತತೆಯ ಭ್ರಮೆ, ದಿ ಇಲ್ಯೂಷನ್ ಆಫ್ ಪರ್ಮನೆನ್ಸ್. ಅದೇ ಅತಿದೊಡ್ಡ ತಪ್ಪು. ಒಂದು ಷೇರು ಕುಸಿಯುತ್ತಿದ್ದರೆ ಅದು ಸದಾ ಕುಸಿಯುತ್ತಲೇ ಇರುತ್ತೆ ಅಂತ ಜನಸಮೂಹ ಭಾವಿಸುತ್ತೆ. ಹಾಗೇ ಏರುತ್ತಿದ್ರೆ ಅದು ಸದಾ ಏರುತ್ತಲೇ ಇರುತ್ತೆ ಅಂತ ನಂಬ್ತಾರೆ. ಆದ್ರೆ ದ ಟ್ರೇಡಿಂಗ್ ಜಾಬ್ ಲೇಖನ ಹೇಳುವ ಹಾಗೆ ಒಬ್ಬ ಪರಿಣಿತ ಹೂಡಿಕೆದಾರನ ಅಂದ್ರೆ ಸೀಸನ್ಡ್ ಇನ್ವೆಸ್ಟರ್ನ ಲಕ್ಷಣವೇ ಬೇರೆ. ಹೌದು. ಮಾರುಕಟ್ಟೆಯ ನೈಜ ಸ್ವರೂಪ ಅರ್ಥ ಮಾಡ್ಕೊಂಡವರು ಶಾಂತ ಮನಸ್ಸಿನಿಂದ ಇರ್ತಾರೆ. ಅವರು ಮಾರುಕಟ್ಟೆ ಪಾತಾಳದಲ್ಲಿದ್ದಾಗ ಹತಾಶರಾಗೋದಿಲ್ಲ. ಮತ್ತು ಉತ್ತುಂಗದಲ್ಲಿದ್ದಾಗ ಮಿತಿಮೀರಿ ಸಂಭ್ರಮಿಸುವುದೂ ಇಲ್ಲ. ಈ ಅನಿತ್ಯತೆಯನ್ನ ಒಪ್ಪುಕೊಳ್ಳೋದೇ ಅವರ ಯಶಸ್ಸಿನ ಗುಟ್ಟು. ಆ ಮುಕ್ತಾಯದ ಚಿತ್ರಣ ಇದೆಯಲ್ಲ, ಅದು ಮನಸ್ಸಲ್ಲಿ ಅಚ್ಚಳಿಯದೇ ಉಳಿಯುತ್ತೆ. ಚಾರ್ಟನ್ನು ನೋಡಿ ಮುಗುಳ್ನಕ್ಕೂ ಯೇ ವಕ್ತ್ ಬಿ ಗುಜರ್ ಜಾಯೇಗ ಅಂತ ತಮಗೆ ತಾವೇ ಪಿಸುಗುಟ್ಕೊಳ್ಳುವ ಹೂಡಿಕೆದಾರ. ನಿಜ. ಇದು ಕೇವಲ ಹಣಕಾಸು ತಂತ್ರವಲ್ಲ. ಈ ಮಾಹಿತಿಯ ಅತಿಯಾದ ಹೊರೆಯ ನಡುವೆ ನಮ್ಮ ಭಾವನೆಗಳನ್ನ ನಿಯಂತ್ರಿಸಿ ವಾಸ್ತವವನ್ನ ಗ್ರಹಿಸುವ ಒಂದು ಅದ್ಭುತ ಜೀವನ ಪಾಠ ಇದು. ಅಂದ್ರೆ ಮಾರುಕಟ್ಟೆಯಲ್ಲಿನ ಯಶಸ್ಸು ಕೇವಲ ಅಂಕಿಅಂಶಗಳನ್ನ ಅವಲಂಬಿಸಿಲ್ಲ. ಇಲ್ಲ, ಅದು ಖಂಡಿತವಾಗಿಯೂ ಅನಿತ್ಯತೆಯನ್ನ ಒಪ್ಪುಕೊಳ್ಳುವ ಮಾನಸಿಕ ಸ್ಥೈರ್ಯವನ್ನ ಅವಲಂಬಿಸಿದೆ. ಬಹಳ ಅದ್ಭುತವಾದ ಮಾತು. ಸರಿ, ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಶೋಧನೆಯನ್ನ ಕೇಳುತ್ತಿರುವ ಎಲ್ಲರಿಗೂ ಒಂದು ಆಳವಾದ ಪ್ರಚೋದನಾಕಾರಿ ಪ್ರಶ್ನೆಯನ್ನ ಬಿಟ್ಟೋಗಲಿಚ್ಛಿಸ್ತೇನೆ. ಖಂಡಿತ ಕೇಳಿ. ಮಾರುಕಟ್ಟೆಯ ಏರಿಳಿತಗಳ ಬಗೆಗಿನ ನಮ್ಮ ಪ್ರತಿಕ್ರಿಯೆಗಳು ಕೇವಲ ನಮ್ಮ ತಾತ್ಕಾಲಿಕ ಭಾವನಾತ್ಮಕ ಸ್ಥಿತಿಗಳಿಂದ, ಅಂದ್ರೆ ಕೇವಲ ಭಯ ಮತ್ತು ದುರಾಸೆಯಿಂದಲೇ ರೂಪಿತವಾಗಿದ್ರೆ ನಮ್ಮ ಹೂಡಿಕೆಯ ತಂತ್ರಗಳು ಎಷ್ಟರ ಮಟ್ಟಿಗೆ ನೈಜ ದತ್ತಾಂಶವನ್ನ ಆಧರಿಸಿವೆ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ಹೌದು, ಮತ್ತು ಎಷ್ಟರ ಮಟ್ಟಿಗೆ ಅವು ಕೇವಲ ನಮ್ಮದೇ ಆಂತರಿಕ ಮಾನಸಿಕ ಚಕ್ರಗಳ ಪ್ರತಿಬಿಂಬವಾಗಿವೆ? ಈ ಬಗ್ಗೆ ಸ್ವಲ್ಪ ಆಲೋಚಿಸಿ. ನಮ್ಮ ನಿರ್ಧಾರಗಳು ವಾಸ್ತವವನ್ನ ಆಧರಿಸಿವೆಯೋ ಅಥವಾ ನಮ್ಮ ಮನಸ್ಸಿನ ಭ್ರಮೆಯನ್ನ ಆಧರಿಸಿವೆಯೋ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಎಕ್ಸಾಕ್ಟ್ಲಿ. ಆ ಚಾರ್ಟ್ಗಳನ್ನು ನೋಡುವಾಗೆಲ್ಲ ಕಷ್ಟವಾಗಲಿ ಅಥವಾ ಅತಿಯಾದ ಸಂತೋಷವಾಗಲಿ, ಆ ಎರಡೂ ಪತ್ರಗಳ ನೆನಪಿರಲಿ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ಧನ್ಯವಾದಗಳು. ನೆನಪಿರಲಿ, ಈ ಸಮಯವೂ ಕಳೆದೋಗ್ತದೆ.